ಬೇಸಿಗೆಗೆ ಹಿತಕರವಾದಂಥ 4 ಜ್ಯೂಸ್ಗಳನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ತರಕಾರಿಯಿಂದ ಮಾಡಿದ ಜ್ಯೂಸ್ ಕೂಡ ಇದೆ. ಮೊದಲೆರಡು ಜ್ಯೂಸ್ಗಳಿಗೆ ನಾನು ಸಕ್ಕರೆಯನ್ನು ಬಳಸದೇ ಮಾಡ್ತಾಯಿದ್ದೀನಿ. ಉಳಿದೆರಡು ಹಣ್ಣುಗಳಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬೇಸಿಗೆ ಬಿಸಿಲಲ್ಲಿ ಹೊರಗಡೆಯಿಂದ ಬಂದಾಗ ಮಾಡಿ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಆಟ ಆಡ್ಕೊಂಡು ಬಂದಾಗ ಮಾಡಿಕೊಟ್ರೆ ಖಂಡಿತ ಖುಷಿಯಿಂದ ಕುಡಿತಾರೆ. ಮೊದಲನೆಯದು ನಾನು ಮಾಡ್ತಾ ಇರೋದು ಸೌತೆಕಾಯಿ ಜ್ಯೂಸು. ಸೌತೆಕಾಯಿನ ಹಾಗೆ ತಿನ್ನಬಹುದಲ್ಲ, ಜ್ಯೂಸ್ ಮಾಡೋದೇಕೆ ಅನ್ನಿಸ್ಬಹುದು. ಆದರೆ ತುಂಬ ಬಾಯಾರಿ ಬಳಲ್ದಾಗ ಸೌತೆಕಾಯಿ ಹಾಗೆ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಹಿತ ಅನಿಸುತ್ತೆ. ನೀವಿನ್ನೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತ ಮಾಡಿ ನೋಡಿ. ನಾನು ಸೌತೆಕಾಯಿ ತುದಿ, ಸಿಪ್ಪೆ, ಕಹಿ ಎಲ್ಲ ತೆಗೆದುಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ. ಆದಷ್ಟು ನೋಡಿಕೊಂಡು ಕಹಿ ಇಲ್ಲದೆ ಇರೋ ಸೌತೆಕಾಯಿ ತೊಗೊಳ್ಳಿ. ಎಳೆದಾಗಿದ್ದರೆ ತಿರುಳಿನ ಸಮೇತನೇ ಮಾಡಬಹುದು. ತಿರುಳನ್ನು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಸೌತೆಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಜ್ಯೂಸ್ ಮಾಡ್ಕೊಳ್ತೀನಿ. ಸೌತೆಕಾಯಿಯ ಜ್ಯೂಸು ಸಿದ್ಧವಾಗಿದೆ. ತುಂಬಾ ಹಿತವಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಎರಡನೇದು ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಹಣ್ಣಿನ ಬೀಜ ತೆಗೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಹೆಚ್ಚಿದ ಹಣ್ಣು, ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೇಸಿಗೆಯಲ್ಲಿ ನಾವು ಬೆವರಿದಾಗ ನಮ್ಮ ದೇಹದಿಂದ ಉಪ್ಪಿನ ಅಂಶ ಹೋಗಿರುತ್ತೆ. ಉಪ್ಪು ನಮ್ಮ ದೇಹಕ್ಕೆ ಸೇರೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಈ 2 ಜ್ಯೂಸ್ಗಳಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮೂರನೇದಾಗಿ ನಾನು ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಹಣ್ಣನ್ನು ಹೆಚ್ಚಿ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ. ಸಿಹಿಗೆ ನಾನು ಸಕ್ಕರೆ ಬದಲಾಗಿ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಬೇಕಾದರೆ ಸಕ್ಕರೆನೂ ಹಾಕಬಹುದು. ಮತ್ತು ಒಂದು 100ರಿಂದ 150 ml ಹಾಲು ಹಾಕ್ತಾಯಿದ್ದೀನಿ. ಮಿಲ್ಕ್ ಶೇಕ್ ಬೇಡ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಹಾಗೆ ಮಾಡ್ಕೊಳ್ಬಹುದು. ಈಗ ಇದನ್ನು ರುಬ್ಬಿದ್ದೀನಿ. ಈಗ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಸಿದ್ಧವಾಗಿದೆ. ಕೊನೆಯದಾಗಿ ಮಾವಿನ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಮತ್ತು ಒಂದು 100ರಿಂದ 150 ml ಹಾಲನ್ನು ಹಾಕ್ತಾಯಿದ್ದೀನಿ. ಸಿಹಿಗೆ ಸ್ವಲ್ಪ ಸಕ್ಕರೆ ನಾನು 1ರಿಂದ 1.5 ಚಮಚದಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕೋ ನೋಡಿ ಹಾಕಬಹುದು. ಬೇಕಾದರೆ ನೀವಿಲ್ಲಿ ಒಂದು ಸ್ಕೂಪ್ ಐಸ್ ಕ್ರೀಮನ್ನು ಕೂಡ ಹಾಕಬಹುದು. ನಾನು ಹಾಕ್ತಾಯಿಲ್ಲ, ಆದಷ್ಟು ಆರೋಗ್ಯಕರವಾಗಿರಲಿ ಅಂತ. ನುಣ್ಣಗೆ ರುಬ್ಬಿದ್ರೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಸಿದ್ಧವಾಗುತ್ತೆ. ನಾನಿವತ್ತು 4 ಬಗೆ ಪಾನೀಯಗಳನ್ನು ಮಾಡಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.